ಏನು ನಮ್ಮ ಟಗರುಗಳಿದ್ದಾವೆ ಆ ರೀತಿ ಹೋಗಿ ಡ್ಯಾಶ್ ಹೊಡೆಯೋದು. ಅಭಿಮನ್ಯುನ ಫೈಟಿಂಗ್ ಏನಿದ್ರು, ಅಭಿಮನ್ಯು ಯಾವತ್ತೂ ಹೋಗಿ ಸೊಂಡ್ಲ ಹಿಂಗೆ ಮಾಡಿ ಆಮೇಲೆ ತಲೆ ಕೊಟ್ಟು ಹಿಂಗೆ ದೂಕ್ಲೇ ಇಲ್ಲ. ಅಭಿಮನ್ಯು ಗಂಟೆ ಕಟ್ಲೆ ಲಾರಿಯಲ್ಲಿ ನಿಂತ್ಕೊಂಡು ಬೆಳಗ್ಗೆ ಆಹಾರನೂ ತಿಂದಲೇ ಸರಿಯಾಗಿ ನೀರು ಕುಡಿದಲೇ ಬಂದು ಆ ರಾಕ್ಷಸ ಆನೆ ಹತ್ರ ಕಾಳಗಕ್ಕೆ ನಿಲ್ತಾನೆ. ಅದೊಂದು ಭಯಂಕರ ಕಾಳಗ ನಡೀತು. ಡಾಟ್ ಮಾಡೋಕ್ಕಿಂತ ಮೊದಲೇ ಹೋರಾಟ ಮಾಡಿದ್ದು. ಕೆಲವರೆಲ್ಲ ಏನು ಹೇಳ್ತಾರೆ, ಡಾಟ್ ಆದಮೇಲೆ ಹೋರಾಟ ಮಾಡಿದ್ದು. ಡಾಟ್ ಆಗೋಕ್ಕಿಂತ ಮೊದಲೇ ಒಂದು ಆನೆ ಹತ್ರ ಹೋರಾಡೋದು ಅಷ್ಟು ಸುಲಭ ಅಲ್ಲ. ಅದು ಒಂದು ರಾಕ್ಷಸ ಆನೆ. ಅಲ್ಲಿ ಒಬ್ಬಳನ್ನು ಪಟಾಯಿಸ್ಕೊಂಡು ಹೋಗ್ತಾನೆ. ನಾನು ಆ ಹೆಣ್ಣಾನೆನೂ ನೋಡಿದೆ. ಆ ಭೀಮಾ ಆನೆಗೆ ಮದ ಬರ್ತದೆ. ಭೀಮಾ ಆನೆ ಈ ಬಾರ್ಡ್ರಲ್ಲಿ ಇರ್ತಾನೆ. ಅಲ್ಲಿಂದ ನೇರವಾಗಿ ಹೋದರೂ 30-40 ಕಿಲೋಮೀಟರ್ ಬೇಕಾಗ್ತದೆ ಜಗ್ಬೋರ್ನಹಳ್ಳಿಗೆ ಹೋಗೋದು. ಒಂದೇ ರಾತ್ರಿಯಲ್ಲಿ ಭೀಮ ಹೋಗಿ ಸೇರ್ತಾನೆ. ಭೀಮನ ಹತ್ರ ಹೋರಾಟ ಮಾಡ್ದಲ್ಲೇ ಹೆದರಿ ವಾಪಸ್ ಓಡ್ ಬರ್ತಾನೆ ಕರಡಿ. ಅಲ್ಲೊಂದು ಹುಡುಗಿ ನಾನು ನೋಡಿದೆ, ಅದನ್ನ ಪಟಾಯಿಸ್ಕೊಂಡು ಭೀಮ ಆಲದ ಗುಡ್ಡಿಗೆ ಹೋಗ್ತಾನೆ. ಸಿಟ್ಟಾಗಿ ಪರಿವರ್ತನೆ ಆಯಿತು. ಸಿಟ್ಟು ಸೇಡ ಆಯಿತು. ಕಂಡಲ್ಲೆಲ್ಲ ಗುಂಡು ಹೊಡೆಯಕ್ಕೆ ಶುರು ಮಾಡಿರು. ನಾನು ಅದಕ್ಕೆ ಒಂದು ಮುನ್ನೆಚ್ಚರಿಕೆಯಾಗಿ ಅಲ್ಲಿ ಒಂದು ದೊಡ್ಡದೊಂದು ಮೋರಿ ಅಂದರೆ ಒಂದು ಬ್ರಿಡ್ಜು, ಅದರೊಳಗೆ ಹೋಗಿ ನುಗ್ಗಿ ತಪ್ಪಿಸ್ಕೋಬಹುದು ಅನ್ನೋ ನೋಡ್ಕೊಂಡು ಎಲ್ಲರನ್ನ ಕರೆದು ಅಲ್ಲಿ ಕುಟ್ಕೊಂಡಿದ್ದು. ನೋಡಿ, ಕರಡಿ ಬಂದರೆ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಕರಡಿ ಹತ್ರ ಇಷ್ಟವರಿಗೆ ತಪ್ಪಿಸ್ಕೊಂಡಿಲ್ಲ. ಕೆಲವರು ತಪ್ಪಿಸ್ಕೊಂಡಿರ್ಬೋದು. ಎಲ್ಲರೂ ಈಗ ನಮ್ಗೆ ಮೊಬೈಲ್ಗಳು ರಿಂಗ್ ಆದ ಕೂಡಲೇ ಕರಡಿ ಬರ್ತಾನೆ. ಎಲ್ಲರೂ ಹೋಗಿ ಇದ್ರೊಳಗೆ ಹೋಗಿ ಕುತ್ಕೊಳ್ಳೋಣ ಅಂತೇಳಿ ಅದ್ರೊಳಗೆ ನುಗ್ಗಿ ಎಲ್ಲ ಅಭ್ಯಾಸ ಮಾಡ್ಕೊಂಡು ಕೂತಿದ್ದು. ಅವ್ರನ್ನ ಮಾತು ಕೇಳ್ದಲೆ ಅವತ್ತು ಕರಡಿನ ಹಿಡಿದಿದ್ರೆ ಆ 2 ಜನನೂ ಉಳಿತಿದ್ರು, ಅರ್ಜುನನೂ ಉಳಿತಿದ್ದ. ಓದಿದ್ದು ಮೂಡಿಗೆರೆ ತಾಲೂಕು, ತೋಟ ಇರೋದು ಅರ್ಧ ಮೂಡಿಗೆರೆ ತಾಲೂಕು. ಮಾನ್ಯ ವೀಕ್ಷಕರೇ, 2025 ದಸರಾ 3-4 ವರ್ಷದಿಂದ ಕರಡಿನೇ ಅದು. ಕರಡಿ ಥರನೇ ತಲೆ ಬಗ್ಗಿಸ್ಕೊಂಡು ಎಲ್ಲ ಕಾಡೊಳಗೆ ಓಡೋಗ್ತಿತ್ತು. ಈ ಸಹಚರಗಳೆಲ್ಲ ಸೇರಿ ಬಹುಶಃ ಸಾಹಸ ದೋಷ ಇರ್ಬೋದು, ಇಲ್ಲ ಕರಡಿ ಮೇಲೆ ಆಗಿರೋ ದೌರ್ಜನ್ಯಗಳು ಇರ್ಬೋದು, ಅದು ಸೇಡ್ ತಿರ್ಸ್ಕೊಳಕ್ಕೆ ಯಾವ ಮಟ್ಟಕ್ಕೆ ಅಂದರೆ, ಬೇಲೂರು ತಾಲೂಕು ಕಡೇಗರ್ಜಿಗೆ ಅಂತ ಒಂದು ಗ್ರಾಮ ಇದೆ, ಒಂದು ಎಸ್ಟೇಟ್ ಇದೆ. ಅದು ಮಂಗಳೂರು ಮೂಲದ ಒಬ್ಬ ಬಂಟ ಸಮುದಾಯದವ್ರದ್ದು. ಅಲ್ಲಿ ಬೆಳಗ್ಗೆನೆ ಬಂದು 2 ಜನ ಸಾಯಿಸ್ತದೆ ಕರಡಿ. ಅಲ್ಲಿ ಅರಬಿಕಾ ತೋಟದಲ್ಲಿ ಕೆಲಸ ಮಾಡ್ತಾರೆ. ಅರಬಿಕಾ ಗಿಡಗಳು ಕುಳ್ಳ ಇರೋದ್ರಿಂದ ಆನೆಗೆ ಭಾರಿ ದೂರದಿಂದ ಮನುಷ್ಯರು ಕಾಣ್ತಾರೆ. ಆಮೇಲೆ ಅಲ್ಲಿ ಬೆಳಿಗ್ಗೆ 10 ಗಂಟೆಯಲ್ಲಿ 2 ಹೊಡೆದಾಗ್ತದೆ ಏಕಕಾಲದಲ್ಲಿ. ಆಮೇಲೆ ಇನ್ನೊಬ್ಬ ಉಳ್ಕೊಂಡು ಬದುಕಿ ಬಂದನ್ನ ನಾನು ಹೋಗಿ 2 ಮನೆಗೆ ಹೋಗಿ ಒಂದು ಸ್ವಲ್ಪ ಅವರಿಗೆಲ್ಲ ಸಮಾಧಾನ ಹೇಳಿ ಅವ್ರಿಗೆ ಏನೋ ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಆಗಿದ್ದು ಪರಿಹಾರ ಕೊಟ್ಟು, ಆಮೇಲೆ ಈ ಮನುಷ್ಯ ಇದ್ದಾನಲ್ಲ, ಈ ಮನುಷ್ಯನ ಹಿಡಿದೆ, ತಪ್ಪಿಸ್ಕೊಂಡಾನ. ಅವನಿಗೂ ಇಷ್ಟ ಆದ ವಸ್ತುಗಳು ತಗೊಂಡೋಗಿದ್ದೆ. ಆಮೇಲೆ ಹೇಗೆ ಬದುಕಿದೆ ನೀನು ಸಾರ್? ಆನೆ ಬಂದಾಗ ನಾನು ಒಂದು ಮರ ಸುತ್ತಕ್ಕೆ ಶುರು ಮಾಡಿದೆ. ಆಮೇಲೆ ಅದು ಒಂದು 2-3 ಸುತ್ತು ದೊಡ್ಡ ಮರ ಸುತ್ತ. ಆಮೇಲೆ ನನ್ನ ಬಿಟ್ಟು ಅವರಿಬ್ಬರನ್ನ ನನ್ನ ಕಣ್ಣೆದರೆ ಹೊಡೆದಾಕ. ಅದಾದಮೇಲೆ ಇದು ಕರಡಿ ಆನೆನೇ, ಇದು ಕರಡಿನೇ. ಅದು ಬೇರೆ ಯಾವ ಆನೆನೂ ಅಲ್ಲಿ ಸಾಯಿಸ್ತಿರ್ಲಿಲ್ಲ. ಒಂದು ಕ್ವಾರೆ ಇರೋದು ಒಂದು ದೊಡ್ಡ ಆನೆ ಅಂದರೆ ಅದು ಕರಡಿನೇ. ಬೇರೆ ಯಾವ ಆನೆ ಅಲ್ಲಿ ಸಾಯಿಸ ಆನೆ ಇರಲಿಲ್ಲ. ಅಷ್ಟೊತ್ತಿಗೆ ಮೌಂಟೇನ್ ಹಿಡಿದಾಗಿತ್ತು. ಅದಾದಮೇಲೆ ಮೂಡಿಗೆರೆ ತಾಲೂಕಲ್ಲಿ ಒಂದು ಏಕಕಾಲದಲ್ಲಿ ಆ ಲಂಬಾಣಿ ಮೂಲದವ್ರನ್ನ 2 ಜನ ತೋಟದಲ್ಲಿ ಸಾಯಿಸಿ ಸುಮಾರು ಜನ ಸಾಯಿಸಿದೆ. ಅದಾದ ಮೇಲೆ 2-3 ಜನ ಸಾಯಿಸಿ ಮನೆ ಬಾಗ್ಲಲ್ಲಿ ಬಂದು ನಿಲ್ತಿದ್ದು. ಇದಕ್ಕೆಲ್ಲ ಕಾರಣ ಒಂದು ಮನುಷ್ಯರ ಅದ್ರ ಮೇಲೆ ನಡೆದ ದೌರ್ಜನ್ಯ, ಇಲ್ಲ ಅದ್ರ ಕಣ್ಣೆದರೆ ಅದರ ಸಹಚರನ್ನ ಹಿಡಿದಾಗ, ಅದರ ಫ್ರೆಂಡ್ಗಳನ್ನ ಹಿಡಿದಾಗ, ಇಲ್ಲ ಅದರ ಅಣ್ತಮ್ಮದವ್ರನ್ನ ಹಿಡಿದಾಗ ಅದನ್ನು ನೋಡಿ ಒಬ್ಬ ಪಕ್ಕ ಒಂದು ನರಹಂತಕ ಆನೆ ಆಯಿತು. ಅದು ನರಹಂತಕ ಆಗೋಕ್ಕೆ ನಾನು ಮೊದಲೇ ಹೇಳ್ದಂಗೆ ಒಂದು ಸಸ್ಯಾಹಾರಿ ಒಂದು ಪ್ರಾಣಿ ಮನುಷ್ಯರನ್ನ ಸಾಯಿಸೋಕ್ಕೆ ಹೊರಟು ಅಂದರೆ ಅದ್ರ ಮೇಲೆ ಎಷ್ಟು ದೌರ್ಜನ್ಯ ನಡೆದಿತ್ತು. ಅದು ರೋಷ ಹೋಗಿತ್ತು. ಜೊತೆಗೆ ಸೇಡ್ ತೀರಿಸೋ ಮನೋಭಾವನೆ ಅದು ಹುಟ್ಟಿದಾಗಲೇ. ಆಮೇಲೆ ಏನಾಯಿತು, ಜಗ್ಬೋರ್ನಹಳ್ಳಿ ಬೇಲೂರು ತಾಲೂಕು ಹತ್ರ ಜಗ್ಬೋರ್ನಹಳ್ಳಿ ಹತ್ರ ಇರೋ ಒಂದು ರಿಸರ್ಚ್ ಒಂದು ಕಾಡು ಒಂದಿದೆ. ರಿಸರ್ಚ್ ಮಾಡ್ತಾರೆ ದೇವ್ರಿಗೆ ಫಾರೆಸ್ಟ್ನವ್ರದ್ದು. ಆಮೇಲೆ ಅಲ್ಲಿ ಇಡೀ ಹೆಣ್ಣಾನೆಗಳದ್ದೇ ಒಂದು 18-20-26 ಆನೆಗಳದ್ದು. ಇದಕ್ಕೆ ಮದ ಬಂದಾಗ ಹೆಣ್ಣಾನೆ ಹುಡ್ಕೊಂಡು ಹೋಗಿ ಆ ಗುಂಪಿಗೆ ಹೋಯ್ತು. ಅದೇ ಸಮಯದಲ್ಲಿ ಏನು ನಮ್ಮ ಸಕಲೇಶ್ಪುರ, ಆಲೂರು, ಬೇಲೂರು ಭಾಗದ ಆನೆಗಳ ಹಿಂಡು ಏನಿದೆ, 60-70 ಆನೆಗಳ ಹಿಂಡಿನ ರಾಜ ಭೀಮಾ ಆನೆಗೆ ಮದ ಬರ್ತದೆ. ಭೀಮಾ ಆನೆ ಈ ಬಾರ್ಡ್ರಲ್ಲಿ ಇರ್ತಾನೆ. ಕೂರ್ಗು ಮತ್ತು ಆಲೂರು ಆ ಭಾಗದ ಒಂದು ಬಾರ್ಡ್ರಲ್ಲಿ ಇರ್ತಾನೆ. ಅಲ್ಲಿಂದ ನೇರವಾಗಿ ಹೋದರೂ 30-40 ಕಿಲೋಮೀಟರ್ ಬೇಕಾಗ್ತದೆ ಜಗ್ಬೋರ್ನಹಳ್ಳಿಗೆ ಹೋಗೋದು. ಒಂದೇ ರಾತ್ರಿಯಲ್ಲಿ ಭೀಮ ಹೋಗಿ ಸೇರ್ತಾನೆ. ಯಾವಾಗ ಭೀಮ ಭೀಮನ ಹತ್ರ ಹೋರಾಟ ಮಾಡ್ದಲ್ಲೇ ಹೆದರಿ ವಾಪಸ್ ಓಡ್ ಬರ್ತಾನೆ ಕರಡಿ. ಅಲ್ಲೊಂದು ಹುಡುಗಿ ನಾನು ನೋಡಿದೆ, ಅದನ್ನ ಪಟಾಯಿಸ್ಕೊಂಡು ಭೀಮ ಆಲದ ಗುಡ್ಡಿಗೆ ಹೋಗ್ತಾನೆ. ಮೂಡಿಗೆರೆ ತಾಲೂಕಿನ ಇಲ್ಲ ಚಿಕ್ಕಮಗಳೂರು ಜಿಲ್ಲೆ ಪಕ್ಕ ಇರೋದು ಆಲದ ಗುಡ್ಡೆ ಅಂದರೆ ಅದೊಂದು ಸುಂದರವಾದ ಕಾಡು, ಭಾರಿ ದೊಡ್ಡ ಕಾಡು, ಎತ್ತರದ ಕಾಡು. ಅಲ್ಲಿ ಕುಡಿಯೋಕ್ಕೆ ನೀರಿದೆ, ಸಸ್ಯಗಳಿದ್ದಾವೆ, ಒಳ್ಳೊಳ್ಳೆ ಆನೆ ತಿನ್ನೋ ಅಂಥವು. ಹಳೆಯ ಸಾಂಪ್ರದಾಯಿಕ ಕಾಡೋದು. ಮತ್ತು ಒಳ್ಳೆ ಗಾಳಿನೂ ಹೊಡೆಯುತ್ತೆ,
ಸುತ್ತಮುತ್ತನೂ ಒಂದು ಸ್ವಲ್ಪ ಅದು ಇದು ಆಹಾರನೂ ಇದೆ. ಆಲದಗುಡ್ಡೆ ಅದು ಇವತ್ತಿನ ಕಾಡಲ್ಲ, ಅದು ಸಾವಿರಾರು ವರ್ಷದ ಕಾಡು, ಸಾವಿರಾರು ವರ್ಷದಿಂದ ಒಂದು ಆನೆ ಕಾರಿಡಾರು, ಸಾವಿರಾರು ವರ್ಷದಿಂದ ಅಲ್ಲಿ ಆನೆ ಜಾಗ. ಅಲ್ಲಿಗೂ ಒಂದು ಸ್ವಲ್ಪ ಸ್ವಲ್ಪ ವರ್ಷದ ಹಿಂದೆ ಅಲ್ಲಿ ಏನು ವೀರಪ್ಪನ್ DFನ ಶ್ರೀನಿವಾಸ್ ಅಂತ DFನ ಹಾಕಿದನೋ ಆ DF ಅವರು ಆ ಭಾಗಕ್ಕೆ ವೀರಪ್ಪನ್ ಇರೋ ಭಾಗಕ್ಕೆ ಹೋಗೋಕ್ಕಿಂತ ಮೊದಲು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ DF ಆಗಿರ್ತಾರೆ. ಅಲ್ಲಿ ಒಂದು ಆನೆನ ಅದೇ ಆಲದಗುಡ್ಡೆಯಲ್ಲಿ ಹೊಡಿ ಅಂತ ಕಾಡು, ಅಲ್ಲಿಗೆ ಭೀಮ ಹೋಗ್ತಾನೆ. ಅದು ಆನೆದೇ ಒಂದು ಜಂಕ್ಷನ್, ಆನೆದೇ ಒಂದು ಕಾಡು, ಅದು ಆನೆದೇ ಒಂದು ಆನೆಗಳ ಪೂರ್ವಜರ ಕಾಡು. ಅಲ್ಲಿಂದ ನೇರವಾಗಿ ಕಾರಿಡಾರ್ಗಳಿದೆ, ಅಲ್ಲಿಂದ ಎಲ್ಲ ಕಡೆಗೂ ಕಾರಿಡಾರ್ಗಳಿದೆ. ಚಿಕ್ಕಮಗಳೂರಿನ ಏನೇನಿದೆ, ಗೇಮ್ ಸೆಂಚುರಿ, ಭದ್ರಾ ಇರ್ಬೋದು, ಈ ಎಲ್ಲ ಕಡೆಗೂ. ಆಮೇಲೆ ಕರಡಿಗೆ ಅಲ್ಲಿ ಚಾನ್ಸ್ ಸಿಕ್ಕಲಿಲ್ಲ. ಭೀಮ 26 ಜನರಲ್ಲಿ ಒಬ್ಬಳನ್ನು ಪಟಾಯಿಸ್ಕೊಂಡು ಹೋಗ್ತಾನೆ. ನಾನು ಆ ಹೆಣ್ಣಾನೆನೂ ನೋಡಿದೆ ಆ ಆಲದಗುಡ್ಡೆ ಕಾಡಲ್ಲಿ. ಇನ್ನೂ ಒಂದು 16-18 ವರ್ಷದ ಹೆಣ್ಣಾನೆ. ಆಮೇಲೆ ಇವನಿಗೆ ಯಾವಾಗ ಹೆಣ್ಣಾನೆ ಸಿಕ್ಕಲಿಲ್ಲ, ಅದೊಂದು ವಿರಹ ವೇದನೆಯಲ್ಲಿ ರೋಸಿ ಹೋಯ್ತು. ಆಮೇಲೆ ಜೊತೆಗೆ ಅದು ಸಿಟ್ಟಾಗಿ ಪರಿವರ್ತನೆ ಆಯಿತು, ಸಿಟ್ಟು ಸೇಡ ಆಯಿತು. ಕಂಡಲ್ಲೆಲ್ಲ ಗುಂಡೊಡೆಯಕ್ಕೆ ಶುರು ಮಾಡಿರು. ತುಂಬ ಮದ ಬಂದಿದ್ದರಿಂದ ಆಮೇಲೆ ಒಂದು 2-3 ಜನ ಸಾಯಿಸ್ತಾನೆ ಕರಡಿ 2 ವರ್ಷದಲ್ಲಿ ಹೆಚ್ಚು ಕಡಿಮೆ 1,000 kg ಬೆಳೆದು. ಕಾರಣ ಬೇಲೂರು ಭಾಗದ ಜೋಳ. 2 ವರ್ಷದಲ್ಲಿ ಆನೆ, 1 ವರ್ಷ 2 ವರ್ಷದಲ್ಲಿ ಆನೆ ಯಾವ ರೀತಿ ಬೆಳೀತವೆ ಅಂದರೆ ಅದು ಊಹಿಸೋಕ್ಕೆ ಆಗಲ್ಲ. ನೋಡಿ, ನಮ್ಮ ಅರಮನೆಗೆ ಬಂದ ಆನೆಗಳು 1 ತಿಂಗಳು 1.5 ತಿಂಗಳು 500 kg ಜಾಸ್ತಿ. ಈಗ ಅಭಿಮನ್ಯು ಒಂದು 500 kg ಜಾಸ್ತಿ ಆಗ್ಬಿಡ್ತಾರೆ. ಎಲ್ಲ ಆನೆಗಳು ಸಾಮಾನ್ಯಕ್ಕೆ ತೂಕ ಜಾಸ್ತಿ ಆಗ್ತವೆ. ಈಗ ತೂಕ ಮಾಡಿದರೆ ಶ್ರೀಕಂಠ ದತ್ತ ಒಡೆಯರ್ ಬಹುಶಃ 5,800 kg ಇರ್ಬೋದು. ಈಗಾಗಲೇ 100 kg ಜಾಸ್ತಿನೇ ಆಗ್ಯಾನೆ. ಅವತ್ತು 5 kg ಕಡಿಮೆ ಇದ್ದ ಸುಗ್ರೀವನ್ಕಿಂತ. ಆಮೇಲೆ ಇವನು ಉಪದ್ರ ಜಾಸ್ತಿ ಆಗ್ತದೆ. ಕಂಡಲ್ಲೇ ಎಲ್ಲರನ್ನು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾನೆ. ಹಗಲು ರಾತ್ರಿ ಲೆಕ್ಕ ಇರೋದಿಲ್ಲ, ಯಾರ ಮನೆ ಹತ್ರನೂ ಹೋಗೋದು ಇದೆಲ್ಲ ನಡೀತಾ ಇರ್ತದೆ. ಅದೇ ಸಮಯದಲ್ಲಿ ಕರಡಿ ಹಿಡಿಯೋದು ಅಂತ ಒಂದು ಟೀಮ್ ಬರುತ್ತೆ. ಮೈಸೂರು ದಸರಾ ಆನೆಗಳು. ಅಭಿಮನ್ಯು ಬರಲ್ಲ. ಅಭಿಮನ್ಯು ಅವತ್ತು ಬಂದಿದ್ದರೆ ಆ ಕ್ಯಾಂಪಲ್ಲಿ ಈಗ ನಮ್ಮ ಎದುರಿಗೆ ಅರ್ಜುನ ಇರ್ತಿದ್ದ. ಯಾಕೆ ಹೇಳ್ತೀರಾ ಅರ್ಜುನ ಇರ್ತಿದ್ದ? ಆಮೇಲೆ ಅವತ್ತು ಏನಾಯಿತು, ಮೂಡಿಗೆರೆ ತಾಲೂಕು ಬಾರ್ಡ್ರು, ಬೇಲೂರು ತಾಲೂಕು ಬಾರ್ಡ್ರಲ್ಲಿ ಮಧ್ಯದಲ್ಲಿ ಒಂದು ಸ್ಟೇಟ್ ಹೈವೇ. ನಾವು ಉತ್ತರಕ್ಕೆ ಮುಖ ಹಾಕಿ ನಿಂತಿರೆ ನಮ್ಮ ಬಲಭಾಗಕ್ಕೆ ಕಾನಹಳ್ಳಿ ರಿಸರ್ವ್ ಫಾರೆಸ್ಟ್ ಬೇಲೂರು ತಾಲೂಕು, ನಮ್ಮ ಎಡಭಾಗಕ್ಕೆ ಟಾಟಾದರ 1,000 ಎಕರೆ ಹೊಸಳ್ಳಿ ಎಸ್ಟೇಟ್. ಅಲ್ಲಿ ಕರಡಿ ಇರ್ತಾನೆ. ನೇನು ಕರಡಿ ಹಿಡಿಯೋದು ಅಂತ ಆಗುತ್ತೆ. ಎಲ್ಲ ಆಯಿತು, ಎಲ್ಲ ಬಂದಾಯಿತು, ಹಗ್ಗ ಬಂದಾಯಿತು, ಎಲ್ಲ ಬಂದಾಯಿತು, ಆನೆ ಹಿಡಿಯೋಕ್ಕೆ ಎಲ್ಲ ಹುಡುಗರುಗಳೆಲ್ಲ ಬಂದಾಯಿತು, ETF ಹುಡುಗರು ಬಂದಾಯಿತು. ನಾನು ಅಲ್ಲಿ ಹೋಗಿ ಸೇರ್ಕೊಂಡೆ. ರಿಂಗ್ ಆದಲ್ಲಿಗೆ ಮೊಬೈಲ್ ರಿಂಗ್ ಆದಲ್ಲಿಗೆ ಅಟ್ಟಿಸ್ಕೆ ಬರ್ತದೆ ಅಂದ ಹುಡುಗರು. ನಾವು ನಿತ್ತಲ್ಲಿಂದ ಮೇಯ್ನ್ ರೋಡಿಂದ 100 ಮೀಟ್ರ್ ದೂರದಲ್ಲಿ ಕರಡಿ ನಿಂತಿದ್ದ. ನಾನು ಅದಕ್ಕೆ ಒಂದು ಮುನ್ನೆಚ್ಚರಿಕೆಯಾಗಿ ಅಲ್ಲಿ ಒಂದು ದೊಡ್ಡದೊಂದು ಮೋರಿ ಅಂದರೆ ಒಂದು ಬ್ರಿಡ್ಜು ಅಂದರೆ ಸಾಮಾನ್ಯ ಒಂದು ಬ್ರಿಡ್ಜ್ಗಳಿಗೆ ನಮ್ಮಲ್ಲೆಲ್ಲ ಮೋರಿ ಅಂತೀವಿ. ಅದರೊಳಗೆ ಹೋಗಿ ನುಗ್ಗಿ ತಪ್ಪಿಸ್ಕೋಬೋದು ಅನ್ನೋ ನೋಡ್ಕೊಂಡು ಎಲ್ಲರನ್ನ ಕರೆದು ಅಲ್ಲಿ ಕುಟ್ಕೊಂಡಿದ್ದು. ನೋಡಿ, ಕರಡಿ ಬಂದರೆ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಕರಡಿ ಹತ್ರ ಇಷ್ಟವರಿಗೆ ತಪ್ಪಿಸ್ಕೊಂಡಿಲ್ಲ, ಕೆಲವರು ತಪ್ಪಿಸ್ಕೊಂಡಿರ್ಬೋದು. ಎಲ್ಲರೂ ಈಗ ನಮಗೆ ಮೊಬೈಲ್ಗಳು ರಿಂಗ್ ಆದ ಕೂಡಲೇ ಕರಡಿ ಬರ್ತಾನೆ. ಎಲ್ಲರೂ ಹೋಗಿ ಇದ್ರೊಳಗೆ ಹೋಗಿ ಕುತ್ಕೊಳ್ಳೋಣ ಅಂತೇಳಿ ಅದರೊಳಗೆ ನುಗ್ಗಿ ಎಲ್ಲ ಅಭ್ಯಾಸ ಮಾಡ್ಕೊಂಡು ಕೂತಿದ್ದು. ಅಷ್ಟೊತ್ತಿಗೆ ಹೊಸ DFಗಳು ಅರಣ್ಯ ಇಲಾಖೆಯವರು ಬರ್ತಾರೆ. ಬಂದ ಕೂಡಲೇ ಇಲ್ಲಿ ಲೋಕಲ್ ಕೆಲವರು ಫ್ರೆಂಡ್ ಮಾಡ್ಕೊಬಿಡ್ತಾರೆ. ಇರೋದೊಂದು 2 ವರ್ಷಕ್ಕೆ ಈ ಆಫೀಸರ್ಗಳು ಎಲ್ಲ ಫ್ರೆಂಡ್ ಮಾಡ್ಕೊಬಿಡ್ತಾರೆ. ಅವ್ರಿಗೆ ಅದರಿಂದ ಲಾಭ ಇರ್ತದೆ ಬೇರೆ ಬೇರೆ ವಿಚಾರದಲ್ಲಿ. ವಿಕ್ರಾಂತ ಆನೆ ಎಸ್ಲೂರ್ ಹತ್ರ ಒಂದು ಅಕೇಶಿಯಾ ಪ್ಲಾಂಟೇಶನ್ ದಬ್ಬಳಕಟ್ಟೆಯಲ್ಲಿ ಇದೆ. ಸಡನ್ ಪ್ಲ್ಯಾನ್ ಚೇಂಜ್ ಆಯಿತು. ಅಲ್ಲಿಂದ ಆ ಭಾಗದಿಂದ ನಾವು ಇದ್ದಲ್ಲಿಂದ ಸುಮಾರು 40-60 ಕಿಲೋಮೀಟ್ರ್ ದೂರಕ್ಕೆ ಎಲ್ಲ ಹೋದು. ನಾನು ಒಂದು ಸ್ವಲ್ಪ ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋದೆ. ಅವತ್ತಲ್ಲಿ ಬೇರೆ ನಡೀತು. ಅವತ್ತು ನಾನು ಈಗ ಹೇಳಿದ್ನಲ್ಲ, ಅಭಿಮನ್ಯು ಇದ್ದಿದ್ರೆ ಅಂತ. ಅಲ್ಲಿ ಅಭಿಮನ್ಯು ಇರಲಿಲ್ಲ, ಅರ್ಜುನ ಸತ್ತೋದ. ಅಭಿಮನ್ಯು ಇದ್ದಿದ್ರೆ ಅರ್ಜುನ ಇವತ್ತು ಇಲ್ಲಿರ್ತಿದ್ದ. ಆಮೇಲೆ ಹಿಡಿಲಿಲ್ಲ, ಅವತ್ತು ಉಳ್ಕೊಬಿಟ್ಟ. ಅದಾದಮೇಲೆ 2 ಜನ ಕೊಂದಾಕ್ಬಿಟ್ಟ. ಅವತ್ತು ಈ DFಗಳು ಅವ್ರನ್ನ ಮಾತು ಕೇಳ್ದಲೆ ಅವತ್ತು ಕರಡಿನ ಹಿಡಿದಿದ್ರೆ ಆ 2 ಜನನೂ ಉಳಿತಿದ್ರು, ಅರ್ಜುನನೂ ಉಳಿತಿದ್ದ. ಅದಾದಮೇಲೆ ಬೇಲೂರು ಭಾಗದಲ್ಲಿ ಒಂದು 2 ಜನನ ಸಾಯಿಸುತ್ತೆ. ಆಮೇಲೆ ಕರಡಿ ಹಿಡಿಯೋದು ಅಂತಾಯಿತು. ಅಲ್ಲಿ ಸಕಲೇಶ್ಪುರ ಭಾಗಕ್ಕೆ ಕರಡಿ ಬಂದಿತ್ತು ಆನೆ. ಅಲ್ಲೊಂದು ಕಾಫಿ ತೋಟದಲ್ಲಿ ಸಕಲೇಶ್ಪುರ ಬಾರ್ಡ್ರಲ್ಲಿ ಬೇಲೂರು ಬಾರ್ಡ್ರಲ್ಲಿ ಒಂದು ವಾಟಳ್ಳಿ ಎಸ್ಟೇಟ್ ಅಂತಿದೆ, ಒಂದು ಹಳೆ ಬ್ರಿಟಿಷ್ ಕಾಲದ್ದು. ಅಲ್ಲಿ ಕರಡಿ ಆನೆ ಇರೋದನ್ನ ಎಲ್ಲ ಗೊತ್ತು ಮಾಡ್ತಾರೆ. ಟ್ರ್ಯಾಕರ್ಸ್ ಎಲ್ಲ ಕರೆಕ್ಟಾಗಿ ನೋಡ್ತಾರೆ. ಆಮೇಲೆ ಎಲ್ಲ ಆನೆ ಇದ್ದು ಇವರಿಗೆ ಧೈರ್ಯ ಸಾಲೋದಿಲ್ಲ, ಆ ಆನೆಗಳ ಹತ್ರ ಹಿಡಿಯೋಕ್ಕಾಗೋದಿಲ್ಲ ಅಂತ. ಹತ್ತಿಗೋಡಿಂದ ಅಭಿಮನ್ಯುನ ಕರೆಸ್ತಾರೆ. ನೋಡಿ,
ಪ್ರಾಣಿನ ಹೆಂಗೆ ಬಳಸ್ಕೊಂತಾರೆ ಅಂದರೆ, ಮತ್ತಿಗೋಡಿಂದ ಬೆಳಿಗ್ಗೆ ಏನೂ ಆಹಾರ ಇಲ್ದಲೆ ಅಭಿಮನ್ಯು ಬರ್ತಾನೆ. ಅಭಿಮನ್ಯು ಬಂದು ದಾರಿ ಹೇಳ್ತೀನಿ, ಎಷ್ಟು ದೂರದಿಂದ ಅಭಿಮನ್ಯು ಬರ್ತಾನೆ ಅಂದರೆ, ಮತ್ತಿಗೋಡದಿಂದ ಪಿರಿಯಾಪಟ್ಟಣದಿಂದ ಬೆಟ್ಟದಪುರದಿಂದ ಅರ್ಕಲಗೂಡಿಂದ ಹಾಸನದಿಂದ ಅರೆಳ್ಳಿ ಭಾಗ ಆಗಿ ಬಂದನ್ನು ನೇರಾಗಿ ಕರ್ಕೋಗ್ತಾರೆ. ಒಂದು ರೆಸ್ಟ್ ಕೊಡೋದಿಲ್ಲ, ನೆಟ್ಟಿಗೆ ನೀರು ಕೊಟ್ಟರೋ ಇಲ್ಲ, ನೇರ ಕರ್ಕ ಹೋಗಿ ಅದೊಂದು ಹಳೇ ರೋಬಸ್ಟ ತೋಟದಲ್ಲಿ ಮದ ಬಂದಿರ್ತಾನೆ. ಹೆಚ್ಚು ಕಡಿಮೆ 5,500 to 6,000 kg ತೂಕ ಇರ್ತಾನೆ ಕರಡಿ. ಅವನು ಒಬ್ಬ ಸ್ವಚ್ಛಂದವಾಗಿ ಬದುಕಿದ ಕಾಡಿನ ಒಂದು ಆನೆ. ಅದು ಬಂದು ಅಂತಿಮ ಹಂತಕ್ಕೆ ಬಂದು ರೋಷಾವೇಶದಿಂದ ಭೀಮನ ಹತ್ರ ಪೆಟ್ಟು ತಿಂದು ಬಂದ ಆನೆ ಭಾರಿ ರೋಷಾವೇಶದಲ್ಲಿರ್ತಾನೆ. ಆ ಸಮಯದಲ್ಲಿ ಅಭಿಮನ್ಯನ ಕರ್ಕೋಗ್ತಾರೆ. ನಮ್ಮ ಕೆಲವೇ ದಿನ ಇಲ್ಲ ಕೆಲವೇ ವರ್ಷದ ಹಿಂದೆ ನಾವು ಪ್ರೀ ಪ್ಲ್ಯಾನ್ ಮಾಡ್ದಲೆ ಇದೇ ಥರ ನಾವು ಅರ್ಜುನನ್ನು ಕಳ್ಕೊಂಡಿರ್ತಿದ್ದು. ಆದರೆ ಏನು ಮುಂದಾಲೋಚನೆ ಇಲ್ದಲೆ ಹೋಗಿ ಅಂತ ಒಂದು ರಾಕ್ಷಸ ಆನೆ ಹತ್ರ ಕುಸ್ತಿ ಬಿಡ್ತಾರೆ. ಅಭಿಮನ್ಯು ಗಂಟೆಗಟ್ಟಲೆ ಅಭಿಮನ್ಯು ಲಾರಿಯಲ್ಲಿ ನಿಂತ್ಕೊಂಡು ಬೆಳಗ್ಗೆ ಆಹಾರನೂ ತಿಂದಲೆ ಸರಿಯಾಗಿ ನೀರು ಕುಡಿದಲೆ ಬಂದು ಆ ರಾಕ್ಷಸ ಆನೆ ಹತ್ರ ಕಾಳಗಕ್ಕೆ ನಿಲ್ತಾನೆ. ಅದೊಂದು ಭಯಂಕರ ಕಾಳಗ ನಡೀತದೆ. ಅಭಿಮನ್ಯನು ಹೊಡ್ತಾ ಉಂಟಲ್ಲ, ಅಭಿಮನ್ಯನು ಹೊಡ್ತಾನೆ ಬೇರೆ ಆನೆಗಳು ಹೊಡ್ತಾನೆ. ನಾನು ನೋಡಿದ್ದೀನಿ. ನಾನು ಅರ್ಜುನನ ಮೇಲೆ ಕೂತ್ಕೊಂಡು 2005ನೇ ಇಸ್ವಿಯಲ್ಲಿ ಒಂದು ಅರ್ಜುನ ಅಷ್ಟೇ ದೊಡ್ಡ ಆನೆ ಹತ್ರ ಫೈಟ್ ಮಾಡೋದಿಗೆ ನಾನು ಅರ್ಜುನನ ಮೇಲೆ ಕೂತ್ಕೊಂಡಿದ್ದೆ. ಆನೆಗಳು ಹೋರಾಟ ಮಾಡೋದ್ರಲ್ಲಿ 2 ಥರ ಇದೆ. ಒಂದು ನಿಧಾನ ಹೋಗಿ ಸೊಂಡ್ಲನ್ನು ಹಿಡಿದು ಒಂದಕ್ಕೊಂದು ತಿಕ್ಕಾಡೋದು, ಇಲ್ಲ ಅದನ್ನ ಒಂದಕ್ಕೊಂದು ದೂಕಾಡ್ತಾ ಫೈಟ್ ಮಾಡೋದು. ಇನ್ನೊಂದು ಏನು ನಮ್ಮ ಟಗರುಗಳಿದ್ದಾವೆ ಆ ರೀತಿ ಹೋಗಿ ಡ್ಯಾಶ್ ಹೊಡೆಯೋದು. ಅಭಿಮನ್ಯನ ಫೈಟಿಂಗ್ ಏನಿದ್ರು ಕಾಡಾನೆ 5 ಅಡಿ ಇಲ್ಲ 6 ಅಡಿ 10 ಅಡಿ ದೂರದಲ್ಲಿದೆ ಅನ್ಬೇಕಾದ್ರೆ ಹೋಗಿ ಒಂದು ಡ್ಯಾಶ್ ಹೊಡೆಯೋದು, ಡ್ಯಾಶಿಂಗ್ ಫೈಟಿಂಗ್ ಇದು. ಅಭಿಮನ್ಯು ಯಾವತ್ತೂ ಹೋಗಿ ಸೊಂಡ್ಲ ಹಿಂಗೆ ಮಾಡಿ ಆಮೇಲೆ ತಲೆ ಕೊಟ್ಟು ಹಿಂಗೆ ದೂಕ್ಲೇ ಇಲ್ಲ. ಅದು ಹಾಗಾಗಿ ಅಭಿಮನ್ಯು ಇಡೀ ಅವನ ಜೀವನದಲ್ಲಿ ಅವನ ಸಕ್ಸಸ್ ಆಗಿರೋದೇ ಈ ರೀತಿ ಹೋರಾಟದಲ್ಲಿ. ಆ ಥರ ಹೋರಾಟ ಮಾಡೋಕ್ಕೆ ಅದ್ರ ಮೇಲೆ ಕೂತನು ಅವನು ಸಮರ್ಥನಾಗಿರ್ಬೋದು. ಅವನು ಸಮರ್ಥನಾಗಲಿಲ್ಲ ಮಾವುತ ಅಂದರೆ ಅರ್ಜುನನ ಪಾಡ ಆದಂಗೆ ಆಗ್ತದೆ. ಆಮೇಲೆ ಮಲಗಿರ್ತಾನೆ ಕರಡಿ. ಅಭಿಮನ್ಯುನ ದುರ್ಗುಟ್ಕೊಂಡು ನೋಡ್ತಾನೆ. ಅಭಿಮನ್ಯು ಒಂದೇ ಪೆಟ್ಟಿಗೆ ಅಂದರೆ ಒಂದೇ 2, 3 ಸ್ಟೆಪ್ ಇಟ್ಟು ಹೋಗಿ ಹೇಗೆ ಟಗರುಗಳು ಗುತ್ತಾನೆ. ಒಂದು 2-3 ಅಡಿ ಹಿಂದಕ್ಕೆ ಹೋಗ್ತಾನೆ ಕರಡಿ. ಮತ್ತೆ ಕರಡಿನೂ ಅದೇ ಥರ ಬಂದು ಅಟ್ಯಾಕ್ ಮಾಡ್ತಾನೆ. ಯಾಕೆಂದರೆ ಕರಡಿಗೆ ನಿದ್ದೆ ಮೂಡಲ್ಲಿದ್ದನು. ಅವನು ಎಚ್ಚರಿಕೆಯಿಂದ ಎದ್ದು ಏನಾಗ್ತದೆ ಅನ್ಬೇಕಾದ್ರೆ ಅವನು ಮುಖ ಅಲ್ಲಿ ಚಿಂದೆಯಾಗಿರ್ತದೆ ಅಭಿಮನ್ಯನ ಹೊಡೆತಕ್ಕೆ. ಅವನು ಸುಧಾರಿಸ್ಕೊಂಡು ಅವನು ಫೈಟ್ ಮಾಡ್ತಾನೆ. ಅಂಥ ಫೈಟ್ಗಳು ನಡೆಯೋದು ಅಂಥ ಫೈಟ್ಗಳನ್ನೂ ಮಾಡಲೂಬಾರ್ದು. ಯಾಕೆಂದರೆ ನಮ್ಗೆ ಅಭಿಮನ್ಯು ಬೇಕು. ಅಭಿಮನ್ಯು ನಮ್ಮ ಅಂಬಾರಿ ಹೊರ ಆನೆಗಳನ್ನ ಆ ರೀತಿ ಒಂದು ಕಾಡಾನೆ ಹತ್ರ ಫೈಟಿಗೆ ಬಿಡೋದು ಅದು ಸರಿಯಲ್ಲ. ಅವತ್ತು ಅಭಿಮನ್ಯನ ಮಾವುತನು ಸಮರ್ಥರ ಜೊತೆಗೆ ಅವತ್ತು ಅಭಿಮನ್ಯು ಬದುಕಿ ಬಂದ. ಅವತ್ತು ಕರಡಿ ಹಿಡಿಯೋಕ್ಕಾಯ್ತು. ಭಾರಿ ಹೋರಾಟ ನಡೀತು. ಒಂದು ದೂಕೋದು, ಒಂದಕ್ಕೊಂದು ತಲೆ ಹೊಡೆಯೋದು, ಕೋರೆಗಳನ್ನ ಹೊಡ್ಕೊಳೋದು ಅದು ನಡೀತಲೇ ಇತ್ತು. ಭಾರಿ ಒಂದು ಹೋರಾಟ ನಡೀತು. ಸುಮಾರು 10 ನಿಮಿಷ ಅದೊಂದು ಭಯಂಕರ ಹೋರಾಟ. ಬಹುಶಃ ಅಭಿಮನ್ಯು ಡಾಟ್ ಮಾಡೋಕ್ಕಿಂತ ಮೊದಲೇ ಹೋರಾಟ ಮಾಡಿದ್ದು. ಕೆಲವರೆಲ್ಲ ಏನು ಹೇಳ್ತಾರೆ, ಡಾಟ್ ಆದಮೇಲೆ ಹೋರಾಟ ಮಾಡಿದ್ದು. ಡಾಟ್ ಆಗೋಕ್ಕಿಂತ ಮೊದಲೇ ಒಂದು ಆನೆ ಹತ್ರ ಹೋರಾಡೋದು ಅಷ್ಟು ಸುಲಭ ಅಲ್ಲ. ಅದು ಒಂದು ರಾಕ್ಷಸ ಆನೆ. 6 ಟನ್ ತೂಕದ ಒಂದು 35 ವರ್ಷದ ಒಂದು ಕಾಡಾನೆ ಹತ್ರ 56-57 ವರ್ಷದ ಒಂದು ವಯಸ್ಸಾದ ಆನೆ ಅಂತ ನಾನು ಹೇಳೋಕ್ಕೆ ಕಾರಣ, ಆನೆಗಳು 70ರಿಂದ 75-80 ವರ್ಷ ಮಾತ್ರ ಬದುಕೋದು. ಅದರಲ್ಲಿ ಅದ್ರದ್ದು 75 ವರ್ಷ ಹೋಗಲಿ, 80 ವರ್ಷ ಬದುಕಿರು. ಅದ್ರ 80 ವರ್ಷದ ಭಾಗ ಮಾಡಿರೋ 40 ವರ್ಷ. ಇದು ಅಂದರೆ ಮಧ್ಯ ವಯಸ್ಸು ದಾಟಿ ಹೋಗಿತ್ತು. ಈಗ ಒಬ್ಬ ಮನುಷ್ಯರು ಒಂದು 65-70 ವರ್ಷದ ಮುದುಕ ಇದ್ದಂಗೆ ಒಬ್ಬ 25 ವರ್ಷದ ಹುಡುಗನ ಹತ್ರ ಫೈಟ್ ಮಾಡೋಕ್ಕಾಗುತ್ತಾ? ಹಾಗೆ ಭಯಂಕರ ಹೋರಾಟ ನಡೀತದೆ. ಸುಮಾರು 10 ನಿಮಿಷ ನಡೀತದೆ. ಒಂದಕ್ಕೊಂದು ಸೊಂಡಗಳನ್ನ ಉಡ್ದಾಡೋದು, ಒಂದಕ್ಕೊಂದು ಗುದ್ದಿ ನೋಡೋದು, ಕಣ್ಣನ್ನು ಕೆಕ್ಕರಿಸಿ ನೋಡೋದು, ಕಿವಿಗಳನ್ನ ಅಗಲ ಮಾಡ್ಕೊಂಡು ನೋಡೋದು, ಆಮೇಲೆ ಪಟ್ಟುಗಳನ್ನು ಹಾಕೋದು. ನೀವು ಆನೆಗಳದ್ದು ಪ್ರತಿಯೊಂದು ಪ್ರಾಣಿದು ಪಟ್ಟಾಗ್ತಾವು. ಮನುಷ್ಯರು ಹೇಗೆ ಮಲ್ಲ ಯುದ್ಧ ಇಲ್ಲ ಇದೆಲ್ಲ ಮಾಡ್ತಾರಲ್ಲ, ಗದಾ ಯುದ್ಧ, ಮಲ್ಲ ಯುದ್ಧ, ಕೈಯಲ್ಲಿ ಹೇಗೆ ಯುದ್ಧ ಮಾಡ್ತಾರೆ, ಆ ರೀತಿ ಅವುಗಳು ಪಟ್ಟಾಗ್ತವೆ. ಹುಲಿಗಳು ಪಟ್ಟಾಗ್ತವೆ, ಉಡಗಳು ಪಟ್ಟಾಗ್ತವೆ, ಕಾಳಿಂಗ ಸರ್ಪಗಳು ಪಟ್ಟಾಗ್ತವೆ. ಕಾಳಿಂಗ ಸರ್ಪಗಳು ಕಚ್ಚಾಡಲ್ಲ, ಗಂಡು ಪಟ್ಟಾಕಿ
ಯಾವುದು ಒಂದು ಕೆಳಗೆ ಬೀಳುತ್ತೆ ಅದು ಸೋತು ನಡೀತಾ ಇರ್ತದೆ. ಇದು ಹಾಗೆ ನಡೀತು, ಭಾರಿ ನಡೀತು. ಲಾಸ್ಟಿಗೆ ಅಲ್ಲಿ ಅವರು ಫೈಟ್ ಮಾಡೋತ್ತಿಗೆ ಇವರು ಆನೆಗಳನ್ನ ಅಲ್ಲಿಂದ 100 ಮೀಟ್ರ್ ದೂರದಲ್ಲಿ ನಿಲ್ಸ್ಕೊಂಡು ಅರ್ಜುನ ಫೈಟ್ ಮಾಡೋತ್ತಿಗೆ ಹೆಂಗೆ ಮಾಡ್ತೋ ಅದೇ ಥರ ಈ ಬೇರೆ ಆನೆಗಳು ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ರು. ಅರ್ಜುನಿಗೆ ಅಭಿಮನ್ಯುಗೆ ಸಪೋರ್ಟಾಗಿ ಈ 6 ಆನೆಗಳನ್ನೂ ಹಿಂದ್ಗಡೆ ತಂದೋಗಿ ನಿಲ್ಸ್ಕೋಬೋದಿತ್ತು. ಅದಕ್ಕೆಲ್ಲ ತಲೆ ಬೇಕು. ಅಲ್ಲೊಬ್ಬ ಕಮಾಂಡಿಂಗ್ ಮಾಡ್ತಾ ಇರ್ತಾನಲ್ಲ, ಅವನಿಗೆ ಅನುಭವ ಇರಬೇಕು. ಯಾರೋ ಎಲ್ಲೋ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆಲ್ಲ ಬೇಕು. ಚೆಟ್ಟಿಯಪ್ಪನಂತ ನುರಿತರೊಬ್ಬರು ಇದ್ದರೆ ಅದೆಲ್ಲ ಸರಿಯಾಗ್ತಿತ್ತು. ಇರಲಿ, ಇಲ್ಲ ಅಂದರೆ ಚೆಟ್ಟಿಯಪ್ಪನವ್ರು ಇಲ್ಲ ಅಂದರೆ ಇಲ್ಲಿ ವಯಸ್ಸಾದವರು ಅವತ್ತು ಕರ್ಕೊಬರೋಕ್ಕೆ ಅವರು ಇಲ್ಲ ಅಂದರೆ ಇಲ್ಲಿ ವಯಸ್ಸಾದ ನಮ್ಮ ಮಾವತರುಗಳಿದ್ದಾರೆ ಬಂದಿದ್ದಾರೆ, ಅವ್ರುಗಳನ್ನ ಕರ್ಕೋಗಿದ್ರು ಆಗ್ತಿತ್ತು. ಇರಲಿ, ಅಭಿಮನ್ಯು ಅರ್ಜುನನ್ನ ಹೆಂಗೆ ಏಕಾಂಗಿ ಬಿಟ್ಟು ಕುಸ್ತಿಗೆ ಬಿಟ್ಟರು ಹಂಗೆ ಇದನ್ನು ಬಿಟ್ಟರು. ಉಳಿದ 6 ಆನೆಗಳನ್ನ ಅಭಿಮನ್ಯುನು ಹಿಂದಿಗೆ ನಿಲ್ಸ್ಕೋಬೋದಿತ್ತು. ಅಲ್ಲೊಂದು ಕಡೆ ಏನಾಯಿತು ಅಂದರೆ ಅಲ್ಲಿ ಕೆಳಗಡೆ ಭಾರಿ ಒಂದು ತಗ್ಗು ಪ್ರದೇಶ ಇತ್ತು. ಆ ತಗ್ಗು ಪ್ರದೇಶ ಕಡೆ ಅಭಿಮನ್ಯುವನ್ನ ಇದು ದೂಕೊಂಡು ಹೋಗಿದ್ರೆ, ಇಲ್ಲ ಈ ಆನೆನೂ ಆ ಕಡೆ ಕರಡಿನೂ ಆ ಕಡೆ ಹೋಗಿ ಬಿದ್ದಿದ್ರೆ ಅಲ್ಲೇನು ಬದುಕಿ ಬರ್ತಿರ್ಲಿಲ್ಲ. ಲಾಸ್ಟಿಗೆ ಡಾಟ್ ಮಾಡ್ತಾರೆ, ಮೇಲೆ ಬಿಡಿ ಆನೆಗಳೆಲ್ಲ ಹೋಗಿ ತಲೆ ಕೊಡ್ತವೆ ಸುಮ್ಮನೆ. ಆಮೇಲೆ ಅದೆಲ್ಲ ಆದಮೇಲೆ ಬಂದಾದ್ಮೇಲೆ ಅಭಿಮನ್ಯುಗೆ ಇಲ್ಲಿ ಆ ಸೊಂಡಿಲಿಂದ ಸ್ವಲ್ಪ ಕೆಳಗೆ ಒಂದಿಷ್ಟು ತೂತಾಗಿತ್ತು. ಹೌದಾ? ಗಾಯ ಆಗಿತ್ತು. ಅದು ಒಂದು ಕಡೆ ಸೀರಿಯಸ್ ಆಗಿ ನಿಂತಿತ್ತು. ಆಮೇಲೆ ಅದನ್ನ ಯಾರು ಗಮನಿಸರೇ ಇಲ್ಲ. ಆಮೇಲೆ ನಾನು ಹೇಳಿದೆ, ಅದು ಸ್ವಲ್ಪ ನೀರು ಕೊಡ್ರ ಮರಾಯ, ಸ್ವಲ್ಪ ಮೈಗೆ ನೀರು ತಿಕ್ಕಿ ಅಂತ, ಉಗ್ಗಿ ಅಂತ. ಆಮೇಲೆ ಅಲ್ಲೊಂದು ಟ್ಯಾಂಕರ್ ಇತ್ತು, ಅಲ್ಲಿ ಬಂದರು. ಅದಕ್ಕೆ ಅಭಿಮನ್ಯಿಂದ ಒಂದು ಇದೆ. ಅವನು ಅದು ಅವತ್ತು ವಸಂತ ಅಲ್ದಲೆ ಬೇರೆ ಯಾರೇ ಮಾವತಾ ಇದ್ದರು ಅವತ್ತು ಅಭಿಮನ್ಯು ಬರೋದು ಇರಲಿಲ್ಲ, ಇಲ್ಲ ಅದ್ರ ಮೇಲೆ ಕೂತನೂ ವಾಪಸ್ ಬರೋದು ಇರಲಿಲ್ಲ ಕರಡಿ ಹತ್ರ. ಕರಡಿ ಏನು ಸಾಮಾನ್ಯದ ಆನೆ ಅಲ್ಲ, ಕರಡಿ ಬಗ್ಗೆನೂ ಹೇಳಬೇಕು. ಕರಡಿನೂ ಸುಮಾರು 9-10 ಅಡಿ ಎತ್ತರ, ಸುಮಾರು 6 ಟನ್ ತೂಕ